ಅಲ್ಲ ಕಣೋ ಕಲ್ಯಾಣ್, ಈ ಫೋನ್ಗಳೇ ಇಲ್ದಿರೋವಾಗ, ಪೇಜರ್ಗಳೇ ಇಲ್ದಿರೋವಾಗ ಕಮ್ಯುನಿಕೇಶನ್ ಎಷ್ಟು ಚೆನ್ನಾಗಿತ್ತಲ್ವಾ ಅಂತ. ನಾನು ಮಲಗ್ತಿದ್ದ ಚಾಪೆ ಸುಮಾರು ಒಂದು 11 ಕಡೆ ಹರಿದೋಗ್ತದೆ. ಅವನ ಮುಂದೆ ಓದ್ಕೊಂಡು ಹೋದ, ನನಗೆ ಓದ್ಕೊಳ್ಳೋಕ್ಕೆ ಅವಕಾಶ ಆಗಲಿಲ್ಲ, ನಾನು ಬರ್ಕೊಂಡು ಬಂದೆ. ಬಾಲ್ಯಾವಸ್ಥೆಗಿಂತ ಪ್ರೌಢಿಮೆ ಯಾವುದೂ ಇಲ್ಲ. ಬಡತನ ಅಂತ ಏನು ಕರಿತೀವಿ ನಾವು ಆರಂಭದ ಜೀವನದಲ್ಲಿ, ಅದಕ್ಕಿಂತ ದೊಡ್ಡ ಶ್ರೀಮಂತಿಕೆ ಯಾವುದೂ ಇಲ್ಲ. ಈಗ ಎಟುಕದೇ ಇರೋದು ಬಹಳ ರಿಚ್. ಈಗ ಒಂದು ಗಾದೆ ಹೇಳ್ತಾರೆ, ಎಟುಕದೇ ಇರೋ ದ್ರಾಕ್ಷಿ ಹುಳಿ ಅಂತ. ಇಲ್ಲಿ ಎಟುಕದೇ ಇರೋ ಸಮಯ ಬಹಳ ಸಿಹಿ. ಒಬ್ಬರ ಉದಾಹರಣೆ ಮಾತ್ರ ಈಗ ಹೇಳ್ತಾ ಇದ್ದೀನಿ. ಇಂಥ ನೂರಾರು ಗೆಳೆಯರು ನೂರಾರು ಸಂದರ್ಭಗಳಲ್ಲಿ ನನಗೆ ಪ್ರೇರಣೆ ಕೊಟ್ಟಿದ್ದಾರೆ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಹೇಗಿದ್ದೀರಾ? ಎಲ್ಲ ಸೌಖ್ಯವೇ? ಇತ್ತೀಚೆಗೆ ನನ್ನ ಗೆಳೆಯ ಒಬ್ಬ ಸಿಕ್ಕ. ಅವನು ಸುಮಾರು ಒಂದು 16 ವರ್ಷಗಳ ನಂತರ ನನಗೆ ಸಿಕ್ಕಿದ್ದು. ಆ್ಯಕ್ಚುಲಿ ನನ್ನ 8ನೇ ಕ್ಲಾಸು 9ನೇ ಕ್ಲಾಸು 10ನೇ ಕ್ಲಾಸಲ್ಲಿ ನನ್ನ ಜೊತೆಗೆ ಓದಿದಂಥ ಒಬ್ಬ ಹುಡುಗ, ಒಬ್ಬ ಜೆಂಟಲ್ಮನ್, ಶ್ರೀಧರ್ ಮೂರ್ತಿ ಅಂತ ಅವನ ಹೆಸರು. ಮಳವಳ್ಳಿ ಮೂಲದ ಗೆಳೆಯ. ಅಚಾನಕ್ಕಾಗಿ ಆತನ ಭೇಟಿ ಆಗಿದ ತಕ್ಷಣ ತುಂಬ ಸಂತೋಷ ಆಯಿತು. ಹಿಂಗೆ ಮಾತಾಡ್ತಾ ಇದ್ದೀವಿ, ಅಷ್ಟರಲ್ಲಿ ಅವ್ರಿಗೆ ಒಂದು ಕಾಲ್ ಬಂತು. ಆ ಫೋನ್ ಇಟ್ಕೊಂಡು ಅವ್ರು ಆ ಕಡೆ ಸೈಡ್ಗೆ ಹೋದರು. ನಾನು ಈ ಕಡೆ ವೆಯ್ಟ್ ಮಾಡ್ತಾ ಇದ್ದೀನಿ. ಎಷ್ಟೊತ್ತಾದರೂ ಬರಲಿಲ್ಲ ಅವರು. ನಾನು ಇಲ್ಲಿಂದ ಅವ್ರಿಗೆ ಫೋನ್ ಮಾಡ್ತಾ ಇದ್ದೀನಿ, ನಾಟ್ ರೀಚಬಲ್ ಬರ್ತಾರೆ. ಫೋನ್ ತೊಗೊಂಡು ಸೈಡ್ಗೆ ಹೋದರು. ನಾನು ಕಾಲ್ ಮಾಡ್ತಾ ಇದ್ದೀನಿ, ನಾಟ್ ರೀಚಬಲ್ ಬರ್ತಾ ಇದೆ. ತಕ್ಷಣ ನಾನು ಅಲ್ಲಿಂದ ಅಲ್ಲಿ ಹೋದೆ. ಏನು ಇಷ್ಟೊತ್ತಾಯಿತು, ನಾಟ್ ರೀಚಬಲ್ ಬರ್ತಿದೆ ಅಂತ. ಅಲ್ಲಿ ಹೋದರೆ ಅಲ್ಲಿ ಆತ ಕಾಣ್ತಾ ಇಲ್ಲ. ಮತ್ತೆ ಅಲ್ಲಿಂದ ಟ್ರೈ ಮಾಡ್ತಿದ್ದೀನಿ, ಮತ್ತೆ ನಾಟ್ ರೀಚಬಲ್. ಆಮೇಲೆ ಎಲ್ಲಿ ನೆಟ್ವರ್ಕ್ ಸಿಗುತ್ತೆ ಅಂತ ಅಲ್ಲಿ ಹುಡ್ಕೊಂಡ್ರೆ ಅಲ್ಲೆಲ್ಲೋ ಮೂಲೆಯಲ್ಲಿ ನಿಂತ್ಕೊಂಡು ಅವ್ರು ಮಾತಾಡ್ತಾ ಇದ್ದಾರೆ. ಯಾಕೆಂದರೆ ಅವ್ರಿಗೂ ನೆಟ್ವರ್ಕ್ ಸಿಕ್ಕಿಲ್ಲ ಅಂತ ಹೇಳಿ 3-4 ಕಡೆ ಓಡಾಡಿ ಹೋಗಿ ಅಲ್ಲಿ ನಿಂತ್ಕೊಂಡ್ರು. ಸರಿ, ಅವ್ರದ್ದು ಫೋನ್ ಕಾಲೆಲ್ಲ ಮುಗಿದ ಮೇಲೆ ಸರಿ ಮೀಟ್ ಮಾಡಿ, ಏನಿದು ನೆಟ್ವರ್ಕೇ ಸಿಗ್ತಾ ಇಲ್ಲ ಅಂತ. ತಕ್ಷಣ ಅವನು ಅಥವಾ ಆತ ಅಥವಾ ಅವರು, ಹೇಗಾದರೂ ಕರಿಬೋದು ನನ್ನ ಗೆಳೆಯನು, ಅವರು ಒಂದು ವಿಷಯ ನೆನಪಿಸ್ಕೊಂಡ್ರು. ಅಲ್ಲ ಕಣೋ ಕಲ್ಯಾಣ್, ಈ ಫೋನ್ಗಳೇ ಇಲ್ದಿರೋವಾಗ, ಪೇಜರ್ಗಳೇ ಇಲ್ದಿರೋವಾಗ ಕಮ್ಯುನಿಕೇಶನ್ ಎಷ್ಟು ಚೆನ್ನಾಗಿತ್ತಲ್ವಾ ಅಂತ. ತಕ್ಷಣ ಒಂದು ನೆನಪಾಯಿತು. ಫಸ್ಟ್ ಟೈಮ್ ನಮ್ಮ ಮನೆಗೆ ಒಂದು ಲ್ಯಾಂಡ್ಲೈನ್ ಬಂದಂಥ ಸಮಯ ಅದು. ಬೀಟೆಲ್ ಅಂತ ಒಂದು ಕಂಪನಿ. ಆ ಕಂಪನಿದು ಕೆಂಪು ಕಲರ್ ಒಂಥರ ಮೆರೂನ್ ಕಲರ್ದು ಒಂದು ಲ್ಯಾಂಡ್ಲೈನ್ ಫೋನ್. ಅದು ನಾವು ತೊಗೊಂಡಿದ್ದು. ಅಲ್ಲಿ ಏನಂದರೆ ಒಂದು ಮಜಾ ಏನಂತಂದರೆ, ಆ ಫೋನ್ ಬಂದಾಗ ಅದು ಒಂದು ಸೇಮ್ ಪ್ಯಾಟರ್ನಲ್ಲಿ ರಿಂಗ್ ಆಗುತ್ತೆ. ಅದು ರಿಂಗ್ ಆದ ತಕ್ಷಣ ಮನೇಲಿದ್ದವರೆಲ್ಲ ಓಡ್ ಬಂದ ತಕ್ಷಣ ಫೋನ್ ಎತ್ಕೋಬೇಕು. ನಾನು ಫಸ್ಟ್ ಮಾತಾಡಬೇಕು, ನಾನು ರಿಸೀವ್ ಮಾಡಬೇಕು, ಈ ಥರದ್ದೆಲ್ಲ ಇರುತ್ತೆ. ಅಲ್ಲಿಂದ ಒಂದು ಔಟ್ ಗೋಯಿಂಗಿಗೆ 1 ನಿಮಿಷಕ್ಕೆ ಇಷ್ಟು ಚಾರ್ಜು, ಇಷ್ಟು ಸೆಕೆಂಡಿಗೆ ಇಷ್ಟು ಚಾರ್ಜಸ್, ಹಂಗೆಲ್ಲ ಏನೇನೋ ಇರ್ತಿತ್ತು ಅವಾಗ. ಬಟ್ ಇನ್ಕಮಿಂಗಿಗೆ ಚಾರ್ಜಸ್ ಇಲ್ಲ. ಯಾವ ಫೋನ್ ಬಂದರೂ ತೊಗೋಬೇಕು ಅಂತ ಒಂದು ಖುಷಿ. ಆ ಥರ ಅಂಥ ಒಂದು ಖುಷಿ ಸಂಭ್ರಮದ ಒಂದು ಲ್ಯಾಂಡ್ಲೈನ್ ಫೋನ್ ಇದ್ದಂಥ ಒಂದು ಸಮಯದಲ್ಲಿ ಆ ಫೋನ್ ತೊಗೊಂಡೊಂದು 5-6 ದಿವಸಕ್ಕೆ ಬೆಳಗಿನ ಜಾವ 5:15 ಫೋನ್ ರಿಂಗ್ ಆಯಿತು. ಫಸ್ಟ್ ಆಫ್ ಆಲ್, ಸಾಮಾನ್ಯವಾಗಿ ನಾವು ನಿದ್ದೆ ಮಾಡೋದು ಅದೆಲ್ಲ ಒಂಥರ ಫ್ಲೆಕ್ಸಿಬಲ್ ಆಗಿರುತ್ತೆ. ಸ್ವಲ್ಪ ಸೌಂಡ್ ಆದರೂ ಕೂಡ ಎಚ್ಚರ ಆಗಿಬಿಡುತ್ತೆ. ಬೆಳಿಗ್ಗೆ 5:15 ಫೋನ್ ರಿಂಗ್ ಆಗಿದೆ. ತಕ್ಷಣ ಎದ್ದು ಓಡಿ ಫೋನ್ ತೊಗೊಂಡು ಹಲೋ ಅಂದ ತಕ್ಷಣ ಅಲ್ಲಿಂದ ಒಬ್ಬ ಗಣ್ಯ ವ್ಯಕ್ತಿ ಅಥವಾ ಗಣ್ಯ ವ್ಯಕ್ತಿನಿ ಅವರು ಫೋನ್ ತೊಗೊಂಡು, ಕಲ್ಯಾಣ್ ಗುಡ್ ಮಾರ್ನಿಂಗ್ ಅಂದರು. ಮೇಡಮ್ ಗುಡ್ ಮಾರ್ನಿಂಗ್ ಅಂದೆ. ಫಸ್ಟ್ ಡೈಲಾಗ್ ಅವ್ರು ಹೇಳಿದ್ದು, ಸಮಾಗಮ ಹೆಂಗಿದೆ ಟೈಟ್ಲು ಅಂತ. ಚೆನ್ನಾಗಿದೆ ಅಂತ. ಸಮಾಗಮ ಎಲ್ಲ ಸ್ವರಗಳೇ ಇರುವಂಥ ಟೈಟ್ಲ್ ಅಲ್ವಾ, ಸಮಾಗಮ ಚೆನ್ನಾಗಿದೆ ಟೈಟ್ಲು. ಈ ಟೈಟ್ಲ್ ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು ಅಂತಿದ್ದೀವಿ. ಇದಕ್ಕೆ ದಿನೇಶ್ ಬಾಬು ಡೈರೆಕ್ಟ್ರು. ಆವಾಗ ಅವ್ರದ್ದು ಸುಪ್ರಭಾತ ಪಿಕ್ಚರ್ ನಾನು ನೋಡಿದ್ದೆ. ತುಂಬ ನನಗೆ ಇಷ್ಟ ಆದಂಥ ಪಿಕ್ಚರು. ವಿಷ್ಣು ಸರ್ ಅಭಿನಯ, ಸುಹಾಸಿನಿ ಮೇಡಮ್ ಅಭಿನಯ, ದಿನೇಶ್ ಬಾಬು ಅವ್ರ ಡೈರೆಕ್ಷನ್ ತುಂಬ ಇಷ್ಟ ಆಗ್ಬಿಟ್ಟಿತ್ತು. ಸರಿ, ಆ ಡೈರೆಕ್ಟರ್ ಅಂತ. ಹೌದೌದು, ಅವರೊಂದು ಸಿನಿಮಾ ಮಾಡ್ತಿದ್ದಾರೆ, ಸಮಾಗಮ ಅಂತ ಟೈಟ್ಲು. ಅದಕ್ಕೆ ಇನ್ನೊಂದು ವಿಷಯ ನೀನು ಮನಸ್ಸಲ್ಲಿಟ್ಕೋ. ಏನು, ಇದ್ರ ಎಲ್ಲ ಹಾಡು ನೀನೇ ಬರೀಬೇಕು ಅಂತ. ಅರೇ ಹೌದಾ, ಎಲ್ಲ ಹಾಡು ಬರೀಬೇಕಾ? ನಿಮ್ಗಷ್ಟು ಕಾನ್ಫಿಡೆನ್ಸ್ ಇದೆಯಾ ಅಂತ. ಯಾಕೆಂದರೆ ಅದಕ್ಕೆ ಮುಂಚೆ ನಾನು ಒಂದು ಸಿನಿಮಾದ ಎಲ್ಲ ಹಾಡುಗಳು ಬರೆಯುವಂಥ ಸಂದರ್ಭಗಳು ಬಹಳ ರೇರ್ ಆಗಿತ್ತು. ಸರಿ, ಅವರು ಎಲ್ಲ ಹಾಡು ಬರೀಬೇಕು, ಖಂಡಿತ ಬರೆಯೋಣ ಅಂತಂದು. ಆಯಿತು, ಒಂದು ಅರ್ಧ ಗಂಟೆ ಡೈರೆಕ್ಟ್ರು ಕಾಲ್ ಮಾಡ್ತಾರೆ ಅಂತ ಹೇಳಿ ಫೋನ್ ಇಟ್ಟರು. ಒಂದು ಅರ್ಧ ಗಂಟೆ ಬಿಟ್ಟು ಡೈರೆಕ್ಟ್ರು ಫೋನ್ ಮಾಡಿದ್ರು, ದಿನೇಶ್ ಬಾಬು ಫೋನ್ ಮಾಡಿಬಿಟ್ಟು ಮಾತಾಡಿ ಆ ದಿನ ಸಂಜೆ ನಾವು ರೇಸ್ವಿ ಹೋಟೆಲಲ್ಲಿ ಭೇಟಿ ಮಾಡಿದ್ವಿ. ಆ ವೇಳೆಗೆ ನಮ್ಮೂರ ಮಂದಾರ ಹೂವೆ ಚಿತ್ರ ರಿಲೀಸ್ ಆಗಿ ಅದರ ಹೇಳಕ್ಕೆ ಹೋಗಿಲ್ಲ ಇಂಪಾಗಲ್ಲ, ಮುತ್ತು ಮುತ್ತು ನಿರಹನ್ಯ, ಹಳ್ಳಿ ಲಾವಣಿಯಲ್ಲಿ ಲಾಲಿ, ಈ 3 ಹಾಡುಗಳು ಕೂಡ ಜನಗಳು ಇಷ್ಟಪಟ್ಟಿದ್ರು.
ಸಿನಿಮಾ ಚೆನ್ನಾಗಿ ಓಡ್ತಾ ಇದ್ದಂಥ ಸಮಯ. ಈ ಟೈಮ್ನಲ್ಲಿ ನಾನು ದಿನೇಶ್ ಬಾಬು ಅವ್ರನ್ನ ರೇಸಿಂಗ್ ಹೋಟ್ಲಲ್ಲಿ ಭೇಟಿ ಮಾಡಿದೆ. ಮಾಡಿದ ತಕ್ಷಣ ಅವರು ನೋಡಿ ಮಂದಾರ ಹಾಡೆಲ್ಲ ಹಿಟ್ಟಾಗಿದೆ, ನಿಮಗೆ ಈ ಸಿನಿಮಾದಲ್ಲಿ ಫುಲ್ಲು ಸಿಂಗಲ್ ಕಾರ್ಡ್ ಅನ್ನೋದು ಒಂದು ಇತ್ತೀಚಿನ ವರ್ಷಗಳಲ್ಲಿ ಚಿತ್ರರಂಗದಲ್ಲಿ ಜಾಸ್ತಿ ಬಳಕೆ ಇದೆ. ಸಿಂಗಲ್ ಕಾರ್ಡ್ ಅಂದರೆ ಏನಂದರೆ ಅದರ ಎಲ್ಲ ಹಾಡುಗಳು ಒಬ್ಬರೇ ಬರೆದ್ರೆ ಅದು ಸಿಂಗಲ್ ಕಾರ್ಡ್ ಅಂತ ಹೆಸರು. ಅಥವಾ ಸಾಂಗ್ ರೆಕಾರ್ಡಿಂಗು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ರೆಕಾರ್ಡಿಂಗ್ ಎಲ್ಲವನ್ನ ಒಬ್ಬರೇ ಮಾಡಿದ್ರೆ ಸಿಂಗಲ್ ಕಾರ್ಡ್, ಈ ಥರ ಒಂದು ಕರೆಯೋ ಪದ್ಧತಿ. ಸೊ ಸಿಂಗಲ್ ಕಾರ್ಡು, ಇದರಲ್ಲಿ ಎಲ್ಲ ಹಾಡು ನೀವೇ ಬರೀಬೇಕು ಅಂತಂದ್ರು. ಸರಿ ಅಂತ ಸರಿ ಅಲ್ಲಿ ಮಾತಾಡಿ ಮಾರನೇ ದಿನ ಮತ್ತೆ ಅವ್ರನ್ನ ಕಥೆಯ ಡೀಟೇಲ್ಸ್ ಕೇಳೋಕ್ಕೆ ರೂಮ್ಗೆ ಹೋದಾಗ ಅವರು ಇದು ಹೇಳ ಕತೆ ಅಂತ ಹೇಳಿ ಸರ್. ತಕ್ಷಣ ನಾನು ಸರ್ ಸಮಾಗಮ ತುಂಬ ಚೆನ್ನಾಗಿ ಟೈಟ್ಲ್. ಸಮಾಗಮನ? ಇಲ್ಲ ಆ ಟೈಟ್ಲ್ ಇಲ್ವಲ್ಲ, ಇದು ಅದಲ್ವಲ್ಲ, ಇದು ಯಾವುದು? ಅಮೃತವರ್ಷಿಣಿ ಟೈಟ್ಲು. ಅಮೃತವರ್ಷಿಣಿ ಆ ಹೆಸರಲ್ಲಿ ಏನು ಅನ್ಸುತ್ತೆ ಹೇಳಿ ನಿಮಗೆ? ಒಂದು ಬೆಲ್ ಸೌಂಡ್ ಇದೆ. ಹೆಸರಿನಲ್ಲೇ ಒಂದು ಬೆಲ್ ಸೌಂಡ್ ಇದೆಯಲ್ಲ, ಅದೇ ಬೇಕಾಗಿದ್ದು ಅಮೃತವರ್ಷಿಣಿ ಟೈಟ್ಲು ಅಂದರು. ಅದು ತುಂಬ ಇಷ್ಟ ಅನಿಸ್ತು. ಅದರ ಸಿಚುಯೇಷನ್ಗಳೆಲ್ಲ ಹೇಳಿದರು. ಅಲ್ಲಿಂದ ದೇವಾ ಅವರು ಮ್ಯೂಸಿಕ್ ಡೈರೆಕ್ಟ್ರು, ಒಬ್ಬ ಲೆಜೆಂಡ್ ಮ್ಯೂಸಿಕ್ ಕಂಪೋಸರ್, ಅವರು ಕಂಪೋಸ್ ಮಾಡಿದಂಥ ಟ್ಯೂನ್ಸ್ ಎಲ್ಲ ಕ್ಯಾಸೆಟಲ್ಲಿ ಕೊಟ್ಟಿದ್ದು. ಆ ನಂತರ ಹಾಡುಗಳು ಬರ್ತಿದ್ದು. ಒಂದು ಪ್ರೋಸೆಸ್ಸು ಇಲ್ಲಿ ಏನಂದರೆ, ಅವ್ರು ನನಗೆ ಒಂದು ಕ್ಯಾಸೆಟಲ್ಲಿ ರೆಕಾರ್ಡ್ ಮಾಡಿ ಕೊಟ್ಟಾಗ ನಾನು ಹಾಡು ಬರೀ ಕೂತೆ. ನನಗೆ ಒಂದು ಲ್ಯಾಂಡ್ಲೈನು ಫೋನ್ ಬಂದಿತ್ತು ಅಂತ ಹೇಳಿದ್ದೆಲ್ಲ, ಆ ಮನೆ ಎಷ್ಟಿತ್ತಂದರೆ ಒಂದು 10 ಅಡಿ 11.5 ಅಡಿ ಅಷ್ಟೇ ಹಾಲು, ಒಂದು ರೂಮ್ ಇಲ್ಲ, ಒಂದು ಪುಟ್ಟ ಅಡುಗೆ ಮನೆ, ಒಂದು ಪುಟ್ಟ ಬಾತ್ರೂಮು, ಒಂದು ಅಷ್ಟೇ ಹಾಲಲ್ಲಿ ನಾನು, ನಮ್ಮ ತಂದೆ ತಾಯಿ ತಂಗಿ ಎಲ್ಲ ಅಲ್ಲಿದ್ದಂಥ ಒಂದು ಸಮಯ. ಅಲ್ಲಿ ಅಪ್ಪ ಅಮ್ಮ ತಂಗಿ ಎಲ್ಲರೂ ಒಂದು ಕಡೆ ಮಲಗಿದ, ನಾನು ಸಪ್ರೇಟಾಗಿ ಒಂದು ಚಾಪೆ ಮಲಗ್ತಿದ್ದೆ. ನಾನು ಮಲಗ್ತಿದ್ದ ಚಾಪೆ ಸುಮಾರು ಒಂದು 11 ಕಡೆ ಹರಿದೋಗಿತ್ತದು, ಕಿತ್ತೋಗಿತ್ತು. ಬಟ್ ಏನಂದರೆ ಅದ್ರ ಮೇಲೆ ಮಲಗಿದ್ರೆ ನಿದ್ದೆ ಬರೋದು. ಈ ತೇಪೆ ಹಾಕದ ಚಾಪೆ ಮೇಲೆ ಮಲಗಿದ್ರೇ ನೆಮ್ಮದಿ ನಿದ್ದೆ ಬರ್ತಾ ಇದ್ದಂಥ ಸಮಯ. ಈ ಥರ ಟೈಮ್ನಲ್ಲಿ ನಾನು ಹಾಡು ಬರೆಯೋದಕ್ಕೆ ನನಗೆ ಆ ಕ್ಯಾಸೆಟಲ್ಲಿ ಅವ್ರು ಕೊಟ್ಟ ಟ್ಯೂನ್ನ ಒಂದು ಚಿಕ್ಕ ವಾಕ್ಮನ್ನ ಇಟ್ಕೊಂಡು ಅದನ್ನು ಕೇಳ್ಕೊಂಡು ಏನು ಬರೀಬೇಕು ಅಂತ ಯೋಚನೆ ಮಾಡ್ತಾ ನಾನು, ಅದು ಔಟ್ ಹೌಸ್ ಮನೇಲಿದ್ವಿ ನಾವು. ಅಲ್ಲಿಂದ ಫ್ರಂಟ್ ಗೇಟ್ ಹತ್ರ ಬಂದು, ಮುಂದೆ ಓನರ್ ಮನೆ, ಹಿಂದೆ ಔಟ್ ಹೌಸಲ್ಲಿ ಇದ್ದಿದ್ದು ಒಂದು ಸ್ವಲ್ಪ ಶೆಡ್ ಥರನೇ ಮನೆ, ಬಟ್ ನೀಟಾಗಿತ್ತು. ಆದರೆ ಮುಂದೆ ಹೋಗಿ ಆ ಗೇಟ್ ಹತ್ರ ಸುಮ್ಮನೆ ಹೇಗೆ ನಿಂತಿದ್ದೆ ರಾತ್ರಿ 8:30ನಲ್ಲಿ. ಈಗ ನಮಗೆ ಸ್ಟಾರ್ಟಿಂಗ್ ಹೇಳಿದ್ನಲ್ಲ ನನ್ನ ಗೆಳೆಯ ಅಂತ, ಅವನು ಆ ರೋಡಲ್ಲಿ ಸುಮ್ಮನೆ ಹಂಗೆ ವಾಕ್ ಹೋಗ್ತಾ ಇದ್ದ. ಅರೆ ಇವನು ಮಳವಳ್ಳಿಲಲ್ವ ಇರೋದು, ಯಾಕೆ ಇಲ್ಲಿ ವಾಕಿಂಗ್ ಹೋಗ್ತಿದ್ದಾನೆ ಅಂದ್ಬಿಟ್ಟು ಅಲ್ಲಿ ಕೂಗಿದ ತಕ್ಷಣ ಅವನು, ಲೋ ಕಲ್ಯಾಣ, ನಿಮ್ಮನೇನೆ ಹುಡುಕ್ತಿದ್ದೆ ನಾನು, ಇಲ್ಲೇಪ್ಪ ಬಾ ಅಂತ ಹೇಳಿ ಮನೆಗೆ ಕರ್ಕೊಂಬಂದು. ಮನೆಗೆ ಬಂದಮೇಲೆ ಏನೋ ಒಂದು ಕೆಲಸದ ಮೇಲೆ ಬಂದಿದ್ದೀನಿ. ಹಂಗಾರೆ ನಮ್ಮನೇಲೇ ಇರು 2 ದಿನ. ಸರಿ ಅಂತ ಆ ದಿನ ನೈಟು, ಏನಪ್ಪ ಇವತ್ತು ಕೆಲಸ ಏನು ಅಂತ ಫಸ್ಟ್ ನಮ್ಮಮ್ಮ ಇಬ್ರಿಗೂ ಊಟ ಪಡಿಸಿದ್ರು. ಊಟ ಮಾಡಿದ್ರೆ ಆಯಿತು, ಅವರೆಲ್ಲರೂ ಮಲ್ಕೊಂಡ್ರು. ನಾನು ಇವನು ಕೂತ್ಕೊಂಡು ಮಾತಾಡ್ತಾ ಕೂತಿದ್ದೆ ಚಾಪೆ ಮೇಲೆ. ಏನಪ್ಪ ದೊರೆ, ಯಾವ ಸಿನಿಮಾ ಮಾಡ್ತಾ ಇದೀಯಾ ಏನು ಅಂತ ಕೇಳಿದ್ರು. ಈ ಥರ ಒಂದು ಸಿನಿಮಾ ಸಿಕ್ಕಿದೆ, ಈ ಥರ ಒಂದು ಹಾಡು ಬರಿತಾ ಇದ್ದೀನಿ. ಅವನು ಹೌದಾ, ಸರಿ ಬರಿ ಅಂದ. ಬರಿ ಅಂದ. ಸರಿ, ಅವನು ಟಯರ್ಡಾಗಿ ಬಂದು ನಿದ್ದೆ ಮಾಡಬೇಕು ಅಂತ ಹೇಳಿಲ್ಲ, ಅವನು ಬರಿ ಅಂದ. ಅದೆಷ್ಟು ಅಷ್ಟೇ ಮಾತು, ಒಂದು ಚಿಕ್ಕ ಒಂದು ಶಬ್ದ, ಚಿಕ್ಕದೊಂದು ಎಕ್ಸ್ಪ್ರೆಷನ್ನು, ಚಿಕ್ಕದೊಂದು ಪುಷ್ ಇದೆಯಲ್ಲ, ಅದು ಎಷ್ಟು ಮೋಟಿವೇಟ್ ಮಾಡುತ್ತೆ ಅಂತಂದರೆ, ಚಿಕ್ಕ ವಿಷಯಗಳೇ ಇನ್ಸ್ಪೈರ್ ಮಾಡುತ್ತೆ, ಚಿಕ್ಕ ವಿಷಯಗಳೇ ಅಪ್ಸೆಟ್ ಮಾಡುತ್ತೆ. ಅವನು ಬರಿ ಅಂದ. ಸರಿ, ಆಗ ನೀನು ನೈಟೆಲ್ಲ ಕೂತಿರ್ತೀಯ ನನ್ನ ಜೊತೆ? ಸರಿ. ಆ ಚಾಪೆನೆಲ್ಲ ಅವ್ನು ಕೂತಿದ್ದಾನೆ ರಾತ್ರಿಯಿಂದ ಬೆಳಗ್ಗೆ ತನಕ. ಅವ್ನು ಕೂತಿದ್ದಾನೆ ಬೆಳಗ್ಗೆ 4:35 4:40 ತನಕ, ಇಡೀ ಮಧ್ಯರಾತ್ರಿಯಲ್ಲಿ ಕೂತ್ಕೊಂಡು ನಾನು ಬರೆದಂಥ ಹಾಡು ಈ ಸುಂದರ ಬೆಳದಿಂಗಳ. ಈ ಸುಂದರ ಬೆಳದಿಂಗಳ ಹಾಡಿದು ಪಲ್ಲವಿ ಚರಣ, 2 ಚರಣಗಳನ್ನು ಬರೆದು, ಇದಾದ ಮೇಲೆ ಬಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು ಹಾಡಿನ ಮುಂಚಿನ ಸಾಲುಗಳು, ಎಲ್ಲ ಶಿಲ್ಪಗಳಿಗೂ ಒಂದೊಂದು ಹಿಂದಿನ ಕಥೆ ಇದೆ, ನನ್ನ ಶಿಲ್ಪ ಚೆಲುವೆ ಅವಳ ಮುಂದೆನ್ನ ಬದುಕಿದೆ ಅನ್ನೋದು. ಆ ಸಾಲುಗಳಿಗೆ ಟ್ಯೂನು, ಆ ಸಾಲುಗಳು ಇರಲಿಲ್ಲ ಸ್ಟಾರ್ಟಿಂಗಲ್ಲಿ. ಅದು ಸುಮ್ಮನೆ ರಫ್ ಆಗಿ ಬರ್ಕೊಂಡಿದ್ದನ್ನು ಸ್ಪಾಟಲ್ಲಿ ರೆಕಾರ್ಡ್ ಮಾಡಿದ್ದು. ಈ ಹಾಡಿನ ಡೀಟೇಲ್ ವಿಶ್ಲೇಷಣೆಗಳನ್ನು ತಮ್ಮ ಮುಂದೆ ನಾನು ಹೇಳ್ತೀನಿ. ಇಲ್ಲಿ ಏನಾಯ್ತು, ಇದು ಬರಿತಾ ಇಲ್ಲೊಂದು ಪೇಪರ್ಲಿ ಗೀಚ್ಕೊಂಡೆ, ಅಲ್ಲೊಂದು ಪೇಪರ್ಗೆ ಗೀಚ್ಕೊಂಡೆ. ಅವ್ನಿಗೆ ನೋಡ್ತಾ ಇದೆ, ಏನೋ ಇದು ಬ್ರಹ್ಮಲಿಪಿ ಹಿಂಗಿದೆ, ಇದೇನು ಮಾಡ್ತೀಯ, ಈ ಲೈನ್ ಹೆಂಗೆ ಮಾಡ್ತೀಯಾ, ಆ ಲೈನ್ ಹೆಂಗೆ ಮಾಡ್ತೀಯಾ, ಈ ಲೈನ್ ಅಲ್ಲಿ ಸೂಟ್ ಆಗಲ್ವಾ ಅಂತ ಮಾತಾಡ್ತಾ ಇದ್ದ ಅವನು. ನೀನು ಹೀಗೆ ಮಾತಾಡ್ತಾ ಇರು, ಮುಗಿಸ್ಬಿಡ್ತೀನಿ ಹಾಡನ್ನ ಅಂತ ಹೇಳಿ ನನ್ನ ಗೆಳೆಯನ್ನ ಕೂರಿಸ್ಕೊಂಡು ಅವನ ಮುಂದೆ 1.5 ಹಾಡು ಕಂಪ್ಲೀಟ್
ಈ ಸುಂದರ ಬೆಳದಿಂಗಳ ಮತ್ತು ಬಲೆ ಬಲೆ ಚಂದದ ಒಂದು ಅರ್ಧ ಹಾಡು. ಇಷ್ಟು ಹಾಡನ್ನು ಬರೆದು ಇವಾಗ ನೋಡು ಹೀಗಿರುತ್ತೆ ಇದು ಹಾಡು ಅಂತೇಳಿ ಆ ಟ್ಯೂನಲ್ಲಿ ಹಾಡು ತೋರಿಸ್ತೆ ಅವ್ನಿಗೆ ಏನು ಅನಿಸ್ತಾ ಗೊತ್ತಿಲ್ಲ. ಒಂದು ಕ್ಷಣದಲ್ಲಿ ಅವ್ನು ಕಣ್ಣಲ್ಲಿ ನೀರು ಬಂದ್ಬಿಡ್ತಾ ಅವ್ನಿಗೆ. ಏನೋ ಇದು ನೋಡ್ತಾ ಹೆಂಗೋ ಬರ್ತಿದೆ, ಇದೆಲ್ಲ ಹೆಂಗೋ ಬರ್ತಾ ಇದೆ ನಿನಗೆ ಅದು ಗೊತ್ತಿಲ್ಲ. ಯಾಕೆಂದರೆ ನಾವು ಓದಿದ 10ನೇ ಕ್ಲಾಸು, ನಾನು ಅವನು ಒಟ್ಟಿಗೆ SSLC ಪಾಸ್ ಮಾಡಿದ್ವಿ. ನಾನು ಪಾಸ್ ಆದಮೇಲೆ ಅವನು ಮುಂದೆ ಓದ್ಕೊಂಡು ಹೋದ, ನನಗೆ ಓದ್ಕೊಳ್ಳೋಕ್ಕೆ ಅವಕಾಶ ಆಗಲಿಲ್ಲ, ನಾನು ಬರ್ಕೊಂಡು ಬಂದೆ. ಅಲ್ಲಿಂದ ಅವ್ನಿಗೆ ಎಷ್ಟು ಸಂತೋಷಪಟ್ಟ ಅಂದರೆ ಯಾಕೋ ಮನಸ್ಸು ಖುಷಿ ಆಗ್ತಾನೋ, ಈ ಹಾಡು ಗ್ಯಾರಂಟಿ ಹಿಟ್ ಆಗುತ್ತೆ ಅಂತ. ನಿನ್ನ ಬಾಯಾರಿಕೆ ಕಣೋ, ಒಳ್ಳೇದಾಗಲಿ, ಈ ಥರ ಒಂದು ಸಿನಿಮಾದಲ್ಲಿ ಎಲ್ಲ ಹಾಡು ಬರೆಯೋ ಅವಕಾಶ ಸಿಕ್ಕಿದೆ, ಎಷ್ಟು ದೊಡ್ಡ ಡೈರೆಕ್ಟರ್, ಎಷ್ಟು ಒಳ್ಳೆ ಡೈರೆಕ್ಟರ್ ಗೊತ್ತಾ, ಎಷ್ಟು ಒಳ್ಳೆ ಪ್ರೊಡ್ಯೂಸರ್ ಗೊತ್ತಾ, ಎಲ್ಲ ಹಾಡು SPB ಹಾಡೋದು ಗೊತ್ತಾ ನಿಮಗೆ ಅಂತ ಅವ್ನು ತುಂಬ ಖುಷಿ ಆಗ್ಬಿಡ್ತು ಅವನಿಗೆ. ಆ ಒಂದು ತವಕ ತುಮುಲವನ್ನು ಇಟ್ಕೊಂಡು ಈ ಹಾಡನ್ನು ನಾನು ಡೈರೆಕ್ಟರ್ಗೆ ತೋರಿಸ್ದೆ. ದಿನೇಶ್ ಬಾಬು ಅವರು ಎಂಥ ಫ್ಯಾಂಟಾಸ್ಟಿಕ್ ಪೊಯೆಟಿಕ್ ಮೈಂಡ್ ಇರುವಂಥ ಡೈರೆಕ್ಟರ್ ಅಂದರೆ, ಕವಿತ್ವಗಳನ್ನೇ ತನ್ನ ಮೈಗೂಡಿಸ್ಕೊಂಡಂಥ ಒಬ್ಬ ನಿರ್ದೇಶಕರು ದಿನೇಶ್ ಬಾಬು ಅವರು. ಎಂಥದೇ ಇದ್ರೂ ಹುಮ್ಮಸ್ ಕೊಟ್ಟು ಮಾಡು ಚೆನ್ನಾಗಿ ಮಾಡ್ತೀಯ, ಮಾಡು ಅಂತ ಹೇಳ್ತಾ ಇದ್ದವರು ಜಯಶ್ರೀದೇವಿ ಅವರು. ಟ್ಯೂನ್ ಕೇಳಿದ್ರೇ ಅದ್ರ ಜೊತೆ ಒಂದು 100 ಕಿಲೋಮೀಟರ್ ಟ್ರಾವೆಲ್ ಮಾಡೋ ಥರ ಟ್ಯೂನ್ಸ್ ಕೊಟ್ಟವರು ದೇವ ಅವರು. ಇವೆಲ್ಲದರ ಮಧ್ಯ ಕಳಶ ಇಟ್ಟಂಗೆ SPB ಚಿತ್ರ ಅವರೆಲ್ಲ ಹಾಡಿ ಈ ಅಕ್ಷರಗಳಿಗೆ ಇದನ್ನು ಟ್ಯೂನ್ ಜೊತೆಗೆ ನೋಡೋಕ್ಕೆ ಮುಂಚೆ ಇದೆಲ್ಲ ನಿರ್ಜೀವ ಅಕ್ಷರಗಳು, ಅವರ ಧ್ವನಿ ಬಿದ್ದಿದ ತಕ್ಷಣ ಜೀವಂತ ವಿಚಾರಗಳಾಯ್ತದು. ಆ ಥರ ಈ ಹಾಡು ನೆನಪಾಯಿತು. ಇದು ಈ ಹಾಡಿನ ತಾತ್ಪರ್ಯ, ಹಾಡಿನ ಸಾಲುಗಳು ಮೂಡಿ ಬಂದಿದ್ದೆಲ್ಲ ಮಧ್ಯರಾತ್ರಿನಲ್ಲೇ ಆ ರೀತಿ ಆಯಿತು. ಬಟ್ ನನ್ನ ಗೆಳೆಯ ಎಲ್ಲೋ ರಸ್ತೆಯಲ್ಲಿ ಅಚಾನಕ್ಕಾಗಿ ಹೋಗಿ ಟಕ್ಕಂತ ಸಿಕ್ಕಿ ಮನೆಗೆ ಬಂದು ಆ ನೈಟು ಹರಕಲ್ ಚಾಪೆ ಮೇಲೆ ಕೂತ್ಕೊಂಡು ನಾವು ಡಿಸ್ಕಸ್ ಮಾಡಿಕೊಂಡು ನಕ್ಕೊಂಡು ತಮಾಷೆ ಮಾಡಿಕೊಂಡು ಅಲ್ಲಿ ಅವನು ಬರಿ ಅಂತ ಅವ್ನು ಮಧ್ಯರಾತ್ರಿನಲ್ಲಿ ಹೇಳಿದಾಗಲೇ ಒಂದು 1:30, 1:35, 1:40 ಆ ಟೈಮಿಂದ ಕೂತ್ಕೊಂಡು 1 2:30, 3 ಅವರಲ್ಲಿ ಬೆಳಗಿನ ಜಾವದೊಳಗಡೆ ಈ ಹಾಡು ರೆಡಿ ಆಯ್ತವು. ಅವನು ಕೂತ್ಕೊಂಡು ಬರಿ ಅಂತ ಪಕ್ಕ ಕೂತಿದ್ದ. ಏನೇ ಆಯಿತು, ಈ ಹಾಡಿಗೆ ಒಂದು ಪ್ರೇರಣೆ, ಒಂದು ಪುಷು, ಒಂದು ಕಂಪನಿ ಎಲ್ಲವೂ ಅವನು ಶ್ರೀಧರ್ ಮೂರ್ತಿ ಅಂತ ನನ್ನ ಗೆಳೆಯ, ತುಂಬ ಆತ್ಮೀಯ ಗೆಳೆಯ. ಬಟ್ ಒಂದೇ ಒಂದು ಸಮಸ್ಯೆ ಏನು ಅಂದರೆ, ನಾವು 1.5 ವರ್ಷಕ್ಕೆ 2 ವರ್ಷಕ್ಕೆ ಒಂದು ಸರಿ ಭೇಟಿ ಮಾಡ್ತೀವಿ. ಈಗ ಅವರು ಬೆಂಗಳೂರಲ್ಲೇ ವಾಸವಿದ್ದಾರೆ, ಇಲ್ಲೇ ಇದ್ದು ಒಂದು ದೊಡ್ಡ ಹುದ್ದೆಯಲ್ಲಿ ಇದ್ದಾರೆ. ಬಟ್ ಆಗಾಗ ಸಿಕ್ಕಾಗಲ್ಲ ನಾವು ನೆನೆಸ್ಕೊಳ್ಳೋದು, ಅವತ್ತು ಮಧ್ಯರಾತ್ರಿ ಬರ್ದಿಯಲ್ಲೋ ಅದು ಹೆಂಗಿತ್ತು ಹಾಡೋದು, ಚೆನ್ನಾಗಿತ್ತು ಕಣೋ ಅವ್ನು ಅಂದಾಗಲ್ಲ ಅನ್ಕೋಣ, ಇದು ಪಾಪ ಕಣೋ ನೀನು ಮಲ್ಕೊಳಕ್ಕೆ ಹೋಗ್ಬಿಡ್ಲಿಲ್ಲ ಕಣೋ, ಚಾಪೆ ಎಲ್ಲ ಅರ್ಧೋಗಿತ್ತು ಅಂತ. ಅದಕ್ಕೆ ಅರ್ಧ ಚಾಪೆ ಇರಬಹುದು, ಮುರುಕಲು ಗುಡಿಸಲು ಇರಬಹುದು, ಪ್ರೇರಣೆ ಕೊಡುವ ಹೃದಯ, ಆ ಪ್ರೀತಿ, ಆ ಗೆಳೆತನ, ಆ ಹುಮ್ಮಸ್ಸಿಗೆ ಒಂದು ಚಿಕ್ಕದೊಂದು ಸ್ವಾದಿಷ್ಟ, ಒಂದು ಸ್ವಾದ ಚೂರು ಸಿಕ್ಕಿದ ತಕ್ಷಣ ಆ ಸ್ವಾದ ನಾದ ಹೇಗೆ ಕೆಲಸ ಮಾಡುತ್ತೆ ಅಂದರೆ ನಿಜವಾಗ್ಲೂ ಸುಲಲಿತವಾಗಿ ಬಂತು. ಆ ನಂತರ ಆ ಚಿತ್ರದಲ್ಲಿ ತುಂತುರು ಅಲ್ಲಿ ನೀರ ಹಾಡು ಕೂಡ ಕೆಲವು ಕ್ಷಣಗಳಲ್ಲಿ ಬರೆದಂಥ ಹಾಡು. ಆ ಮಳೆ ಬರ್ತಿದ್ದಾಗ ಬಿಸಿ ಕಾಫಿ ಲೋಟ, ಅದ್ರ ಬಗ್ಗೆ ತಾವು ಸಾಮಾನ್ಯವಾಗಿ ನೋಡಿರಬಹುದು. ಆ ಇನ್ಸಿಡೆಂಟು, ಆಮೇಲೆ ಮನಸ್ಸೇ ಬದುಕು ನಿನಗಾಗಿ ಹಾಡು ಬರೆಯುವಾಗ, ಕಣ್ಣಿನ ನೋಟಗಳು ಬರೆಯುವಾಗ, ಈ ಥರ ಈ ಬರೆಯುವಾಗೆಲ್ಲನೂ ಕೂಡ ಹಾಗೆ ನಾನೆಲ್ಲ ಬರೆದಿದ್ದೆಲ್ಲ ಎಲ್ಲೋ ಮಳೆನಲ್ಲಿ ನಿಂತ್ಕೊಂಡು, ಸೊನೆ ಮಳೆ ಬೀಳುವಾಗ ಅಲ್ಲೆಲ್ಲ ನಿಂತ್ಕೊಂಡು ತುಂತುರು ಹಾಡು ಬರ್ತಿದ್ದು, ಇಲ್ಲೆಲ್ಲೋ ಇಲ್ಲಿ ಕೂತ್ಕೊಂಡು ಮೂಲೆ ಕೂತ್ಕೊಂಡು ಬರ್ತಿದ್ದು, ಅಲ್ಲೆಲ್ಲೋ ಒಂದು ಕಡೆ ಪಾನಿಪುರಿ ಗಾಡಿ ಮುಂದೆ ಕೂತ್ಕೊಂಡು ಇಲ್ಲೆಲ್ಲೇ ಆದರೂ ಕೂಡ ಒಂದು ಹಾಡು ಸುಂದರವಾಗಿ ಅಚ್ಚುಕಟ್ಟಾಗಿ ಟ್ಯೂನ್ ಜೊತೆಗೆ ಮೂಡಿ ಬಂತು ಅಂತಂದರೆ ಅದಕ್ಕೆ ಕಾರಣ ಅದರ ಹಿಂದಿರೋ ಒಂದು ಪ್ರೇರಕ ಶಕ್ತಿ, ಒಂದು ಪ್ರೇರಣೆ. ಈ ಪ್ರೇರಕ ಶಕ್ತಿ ಪ್ರೇರಣೆಗೆ ಒಂದು ಕಾನ್ಫಿಡೆಂಟಾಗಿ ಜಯಶ್ರೀದೇವಿ ಅವರು ಕೊಟ್ಟಂಥ ಅವಕಾಶ, ದಿನೇಶ್ ಬಾಬು ಅವರು ಕೊಟ್ಟಂಥ ಸ್ವತಂತ್ರ, ದೇವ ಅವರು ಕೊಟ್ಟಂಥ ಟ್ಯೂನು, ಅದಕ್ಕೆ ಸಾಕ್ಷಿಯಾದಂಥ ಈ ಥರ ನನ್ನ ಗೆಳೆಯ ಬರೀ ಮಾಡು ಅಂತ ಹೇಳೋಕ್ಕೆ ಒಂದು ವಾಯ್ಸ್, ಮಾಡು ಬರೀ ನಿಂದಾಗತ್ತೆ ಮಾಡೋದು. ಯಾವ ನಿದ್ದೆನೂ ನಮ್ಗೆ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ಆಟೋಮೆಟಿಕ್ಕಾಗಿ ಒಳಗೊಂದು ಶ್ರದ್ಧೆ ಬಂದ್ಬಿಡುತ್ತೆ. ಆ ಥರ ಬರ್ಕೊಂಡು ಹೋದಾಗಿತ್ತು. ಇದನ್ನು ನಾವು ನೆನೆಸ್ಕೊಂಡೆ ನನ್ನ ಗೆಳೆಯನ ಅಲ್ಲೇ ಹಿಂಗೆ ಅಂತ. ನಾವು ಯಾವಾಗ ಸಿಕ್ಕೋದು ಕೂಡ ಇದೊಂದು ನೆನಪಾಗುತ್ತೆ. ಯಾಕೆ ನೆನಪು ಮಾಡ್ಕೋತೀವಿ ಅಂದರೆ ಸಿಗೋದೇ 1 ವರ್ಷ 2 ವರ್ಷಕ್ಕೆ ಒಂದ್ಸರಿ ಹಾಗಾಗಿದೆ. ಇದನ್ನು ಅವನು ತುಂಬ ಇದಕ್ಕಿಂತ ಸ್ವಾರಸ್ಯವಾಗಿ ಬರೆಯೋವಾಗ ನೀನು ಇದ್ದ ಕಣೋ, ಆಮೇಲೆ ಪೆನ್ ಇಂಕ್ ಮುಗಿದೋಯ್ತು, ರೀಫಿಲ್ ಎಲ್ಲ ಬರೀತೆ, ಆಮೇಲೆ ಅರ್ಧ 3-4 ಲೈನ್ಗಳೆಲ್ಲ ಪೆನ್ಸಿಲಲ್ಲಿ ಗಿಚ್ಕೊಂಡು, ಇದೆಲ್ಲ ಎಷ್ಟು ಚೆಂದವಾಗಿತ್ತು ಅಂತ ಅಂದ್ಕೊಂಡೆ. ಆವಾಗ ನಾನು ತುಂಬ ಸರಿ ಅಂದ್ಕೊಳ್ಳೋದು, ಯಾವುದೋ ಒಂದು ಬಡತನ, ಯಾವುದೋ ಒಂದು ಇದು ಏನೇನೋ ಅನ್ಕೋತೀವಿ. ನಿಜವಾಗ್ಲೂ ನಮ್ಮ ಬಾಲ್ಯ ಆ ಟೈಮಲ್ಲಿ ನಾವು ನೋಡಿದ ಬಡತನ ಅನ್ನೋದಿದೆಯಲ್ಲ, ನಾವು ಬೆಳೀತಾ ಅದು ಎಂಥ ಶ್ರೀಮಂತಿಕೆ ಅನಿಸುತ್ತೆ, ಎಂಥ ಪ್ರೌಢಿಮೆ ಅನಿಸುತ್ತೆ. ಬಾಲ್ಯಾವಸ್ಥೆಗಿಂತ ಪ್ರೌಢಿಮೆ ಯಾವುದೂ ಇಲ್ಲ. ಬಡತನ ಅಂತ ಏನು ಕರಿತೀವಿ ನಾವು,
ಆರಂಭದ ಜೀವನದಲ್ಲಿ ಅದಕ್ಕಿಂತ ದೊಡ್ಡ ಶ್ರೀಮಂತಿಕೆ ಯಾವುದೂ ಇಲ್ಲ. ದಿನ ಕಳೆದಂತೆ ಅದು ಎಷ್ಟು ರಿಚ್ಚಾಗಿ ಕಾಣಿಸ್ತಿರುತ್ತೆ ನಮಗೆ ಅಂದರೆ, ಕೈಗೆ ಎಟುಕದೇ ಇರೋದು ಬಹಳ ರಿಚ್. ಇಲ್ಲಿ ಒಂದು ಗಾದೆ ಹೇಳ್ತಾರೆ, ಎಟುಕದೇ ಇರೋ ದ್ರಾಕ್ಷಿ ಹುಳಿ ಅಂತ. ಇಲ್ಲಿ ಎಟುಕದೇ ಇರೋ ಸಮಯ ಬಹಳ ಸಿಹಿ. ಈ ಥರದ ಒಂದು ವಿಚಾರಗಳೆಲ್ಲ ನೆನಪಾಯಿತು. ಸರಿ, ನಾನು ಅವನು ಫಸ್ಟ್ ಕ್ಲಾಸಾಗಿ ಒಂದು ಅರ್ಧ ಟೀ ಕೊಡಿದ್ವಿ, ಮತ್ತೆ ಸಿಗೋಣ ಬಾಯ್ ಅಂತ ಹೇಳಿ ಹೊರಟ್ವಿ. ಈ ಎಪಿಸೋಡ್, ಈ ಕಂಟೆಂಟು, ಆ ಗೆಳೆಯ ಅವನು ಮಾತು ಹಾಂ ಬರಿ ಅಂತ ಹೇಳದೆ ಹೋಗಿದ್ದಿದ್ರೆ, ಆ ಟೈಮಲ್ಲಿ ಟಯರ್ಡಾಗಿ ಅವನು ಬಂದಿದ್ದಾನೆ, ನಾನು ಟಯರ್ಡ್ ಆಗಿದ್ದೀನಿ, ಅಯ್ಯೋ ಟೈಮ್ ಇದೆ ಬರೆಯೋದಕ್ಕೆ, ಆಯಿತು ಊಟ ಮಾಡಿದ್ಯಾ, ಆಯ್ತಪ್ಪ ಮಲ್ಕೋ ರೆಸ್ಟ್ ತಗೋ, ಬೆಳಗ್ಗೆ ನಿಂದೇನೇನು ಕಮಿಟ್ಮೆಂಟ್ಸ್ ಕೆಲಸ ಇದೆ ನೋಡ್ತಾ, ಒಂದೆರಡು ದಿನ ಮನೇಲಿ ಇದ್ದು ಹೋಗ್ತೀಯ, ಹಿಂಗೆಲ್ಲ ಆಗ್ಬಿಡ್ತಿತ್ತು. ಬಟ್ ಅವ್ನು ನಿದ್ದೆಗಿಟ್ಟು ಕೂತ್ಕೊಂಡ ಜೊತೆಯಲ್ಲಿ, ಅವನಿಗೇನಿತ್ತು ಜಸ್ಟ್ ಆ ಖುಷಿ, ಆ ಹುಮ್ಮಸ್ಸು, ಆ ಸಾಹಿತ್ಯದ ಪ್ರೀತಿ, ಇವೆಲ್ಲ ನೋಡಿದಾಗ ಇದು ಒಬ್ಬ ಶ್ರೀಧರಮೂರ್ತಿ ಅನ್ನುವ ಗೆಳೆಯನ ಉದಾಹರಣೆ, ಒಬ್ಬರ ಉದಾಹರಣೆ ಮಾತ್ರ ಈಗ ಹೇಳ್ತಾ ಇದ್ದೀನಿ. ಇಂಥ ನೂರಾರು ಗೆಳೆಯರು ನೂರಾರು ಸಂದರ್ಭಗಳಲ್ಲಿ ನನಗೆ ಪ್ರೇರಣೆ ಕೊಟ್ಟಿದ್ದಾರೆ, ಪ್ರೀತಿ ಕೊಟ್ಟಿದ್ದಾರೆ. ನಾನು ಬರೆಯೋಕ್ಕೆ, ಮ್ಯೂಸಿಕ್ ಕಂಪೋಸ್ ಮಾಡೋಕ್ಕೆ ಉತ್ತೇಜನ ಕೊಟ್ಟು ನಡಿ ಅಂತ ಹಂಗೆ ಹೇಳಿದ್ದಾರೆ. ಇಲ್ಲ ಅಂತಂದರೆ ಇದೆಲ್ಲ ಆಗ್ತಿರಲಿಲ್ಲ. ಅಫ್ಕೋರ್ಸ್ ನಮ್ಮ ತಾಯಿ, ನಮ್ಮ ತಂದೆ, ನನ್ನ ತಂಗಿ, ನನ್ನ ಒಡ ಹುಟ್ಟಿದವರು, ನಮ್ಮ ಅಣ್ಣ ಅಕ್ಕಂದರು ಎಲ್ಲ ನನ್ನ ಜೊತೆ ಕೂತ್ಕೊಂಡು ಆ ಒಂದು ಸತತವಾಗಿ ನನ್ನ ಮೇಲೆ ಒಂದು ಭರವಸೆ ಇಟ್ಕೊಳ್ಳದೆ ಹೋಗಿದ್ರೆ, ಭರವಸೆ ಇಡದೆ ಹೋಗಿದ್ದಿದ್ರೆ ನಾನು ಈ ಕ್ಷೇತ್ರಕ್ಕೆ ಬರೋಕ್ಕಾಗ್ತಿರ್ಲಿಲ್ಲ. ಆದರೆ ಆಯಾ ಸಂದರ್ಭಗಳಲ್ಲಿ ನನ್ನ ಮುಂದೆ ಒಂದು ಹಣತೆ ಹಚ್ಚಿದವರು, ಕ್ಯಾಂಡಲ್ ಹಚ್ಚಿದವರೆಲ್ಲ ನನ್ನ ಗೆಳೆಯರು. ಹಾಗಾಗಿ ಇದು ನನ್ನ ಎಲ್ಲ ಗೆಳೆಯರಿಗೆ ಕೃತಜ್ಞತೆಯನ್ನು ಹೇಳ್ತಾ, ಈ ಸಂದರ್ಭ ಸುಮ್ಮನೆ ನೆನಪಾಯಿತು, ನಿಮ್ಮ ಮುಂದೆ ಕೂಡ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಸದಾ ನಿಮ್ಮ ಪ್ರೀತಿ ಇರಲಿ. ಈಗ ನೀವು ನೋಡ್ತಾ ಇರೋದು ನಿಮ್ಮ ಪ್ರೀತಿಯ ಪ್ರೇಮಕವಿ ಕೆ ಕಲ್ಯಾಣ್ ಯೂಟ್ಯೂಬ್ ಚಾನೆಲ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಆಶೀರ್ವಾದ, ಅಭಿಮತವನ್ನು ಕಾಮೆಂಟ್ ಬಾಕ್ಸಲ್ಲಿ ಬರೀರಿ. ಇದು ಒಂದು ಚಿಕ್ಕ ನೆನಪು ಅಷ್ಟೇ. ಇಂಥ ನೆನಪುಗಳ ಆಗರ, ಸಾಗರ, ಓಗರ ಬಹಳ ಇದೆ. ಅವನ್ನ ಸಂದರ್ಭ ಬಂದಾಗ ನಿಮ್ಮ ಜೊತೆ ನಾನು ಅದನ್ನು ಹಂಚ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಸದಾ ನಿಮ್ಮ ಪ್ರೀತಿ ನನ್ನ ಶಿರದ ಮೇಲೆ ಇರಲಿ. ನಮಸ್ಕಾರ.